ನಿಗದಿತ ಅವಧಿಯೊಳಗೆ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಳಿಸಿ ಜಿಲ್ಲಾ ಪಂಚಾಯಿತಿಯ ಉಪಕಾರ್ಯದರ್ಶಿ ಬಸವರಾಜ ಅಡವಿಮಠ ಸೂಚನೆ ಕಾಗವಾಡ ತಾಲೂಕಿನ ಅಭಿವೃದ್ಧಿ ಕಾಮಗಾರಿಗಳನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸುವಂತೆ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಬಸವರಾಜ ಅಡವಿಮಠ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಸೋಮವಾರ ಕಾಗವಾಡ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ 2024-25ನೇ ಸಾಲಿನ ಜಮಾಬಂದಿ ಹಾಗೂ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. 15ನೇ ಹಣಕಾಸು ಯೋಜನೆ, ನರೇಗಾ, ಎಸ್ಬಿಎಂ ಸೇರಿದಂತೆ ಸರ್ಕಾರದ ಎಲ್ಲಾ ಅನುದಾನಿತ ಕಾಮಗಾರಿಗಳನ್ನು ವಿಳಂಬವಿಲ್ಲದೆ ಮುಗಿಸಬೇಕು ಎಂದು ತಿಳಿಸಿದರು. ಮಂಗಳವಾರ ನಡೆಯಲಿರುವ ತೆರಿಗೆ ವಸೂಲಾತಿ ಮೆಗಾ ಅಭಿಯಾನದಲ್ಲಿ ಕಾಗವಾಡ ತಾಲೂಕು ಶೇಕಡಾ 100ರಷ್ಟು ಗುರಿ ತಲುಪಬೇಕು ಎಂದು ಪಿಡಿಒಗಳಿಗೆ ಸೂಚಿಸಿದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೀರಣ್ಣ ವಾಲಿ ಮಾತನಾಡಿ, ಈಗಾಗಲೇ ಶೇಕಡಾ 80ರಷ್ಟು ಪ್ರಗತಿಯಾಗಿದ್ದು, ಬಾಕಿ ಮೊತ್ತವನ್ನು ಅಭಿಯಾನದ ಮೂಲಕ ವಸೂಲಿ ಮಾಡಲಾಗುವುದು ಎಂದರು. ಸಭೆಯಲ್ಲಿ ಎಡಿ ಅನ್ಸಾರಿ, ಶಿವಾನಂದ ಸನಾಳ ಸೇರಿದಂತೆ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ಭಾರತ ಒನ್ ನ್ಯೂಸ್ ಚಿಕ್ಕೋಡಿ. ಈ ಎಲ್ಲಿ ಅವಶ್ಯಕತೆ ನೋಡ್ರಿ, ಒಂದು ಹತ್ತಿರ ಹೇಳತ್ತಿರ್ಬೋದು ಅಲ್ಲಿ ಒಂದು ಬೋರ್ ಡ್ರಿಲ್ ಮಾಡಿ ನೀರಿಲ್ಲ ಅಂತಂದ್ರೆ ನೀರಲ್ಲಿ ಅವಶ್ಯಕತೆ ಸ್ನಾನ ಮಾಡ್ತೀವಿ, ಏನು ಮಾಡ್ತೀವಿ? ಯಾವ್ದು ಅವಶ್ಯಕತೆ? ಆರೋಗ್ಯ ರಿಪೇರಿ ಮಾಡಿದ್ರೆ 2,30,000 ಆಗ್ತದೆ. ನೋಡಿದ್ರೆ ಹೇಳ್ಬೇಡ, ನನಗೆ ಫೈನಲ್ ಮಾಡ್ರಿ. ಈಗ ಐದುವರೆ ಕೆಲವೊಂದು ಸಂಪ್ ಮಾಡ್ಬೇಕು. ಅದಕ್ಕೆ ನಮ್ಮಲ್ಲಿ ಫೌಂಡೇಶನ್ ನಾವು ಪ್ಲಾನ್ ಆಗಿತ್ತು ಸರ್. ಈಗ ಅಲ್ಲಿ ಸ್ಟ್ರಕ್ಚರ್ ಮತ್ತು ಮಷಿನರಿ ಟೂಲ್ಸ್ ಆಗಿದೆ. ಅದೊಂದು ಲಕ್ಷ ಇದ್ರೆ 2 ಲಕ್ಷ 3 ಲಕ್ಷ ಆಗಿದೆ ಸರ್. 3 ಲಕ್ಷ ಇನ್ನೊಂದು 2 ಲಕ್ಷ ಸಾಲ ಬರೋದ್ರಿ. ಸರ್ LPG ಏನಿದೆ ಸರ್, ಅದು ಪ್ಲಾನ್ ಮಾಡಿ ಸರ್, ಸಣ್ಣದು ಮಾಡಿ ಆ ಅಮೌಂಟ್ ಒಂದು ಖರ್ಚು ಮಾಡಿರಿ, ನಿಮ್ದರ ಮಾಡಿರಿ, ಉಳಿದಾರ ಮಾಡಿರಿ. ಯಾರು ಮಾಡ್ತಾರೆ ನೀವು ಬ್ಯಾಟ್ರಿ ಮಾಡ್ರಿ. ಅವ್ರು ಶಿಫ್ಟಿಂಗ್ ಇನ್ನೊಂದು 50,000 ಹಾಕೋದು ಶಿಫ್ಟ್ ಮಾಡಿಸ್ಬಿಡೋದನ್ನ ಈಗ ನಾವು ಕಟ್ಟಿ ಸರ್ ಕಟ್ಟಿ ಮೇಲೆ ಈ ಶಿಫ್ಟಿಂಗ್ ಏನು ಎಷ್ಟು ಖರ್ಚು ಕೊಡ್ತೀವಿ? 1 ಲಕ್ಷ ಕೊಡಿ. ಈ 1 ಲಕ್ಷ ಕೊಡ್ತಾನೆ ನಮ್ಗೆ. ಅದು ಶಿಫ್ಟಿಂಗ್ ಸರ್. ಮೇಲೆ ಮಷಿನ್ ಶಿಫ್ಟ್ ಮಾಡೋಲ್ಲ. ಈಗ ಶಿಫ್ಟ್ ಮಾಡೋಕೆ 2 ಮಷಿನ್ ಶಿಫ್ಟ್ ಮಾಡ್ಬೋದು. ಡ್ಯಾಮೇಜ್ 5 ಶಿಫ್ಟ್ ಮಾಡ್ತೀವಿ. ಆಯ್ತು, ಶಿಫ್ಟ್ ಮಾಡ್ತೀವಿ. ಆಯ್ತು.